ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅವರು ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆ ರಾಹುಲ್ ಗಾಂಧಿ ಅವರು ನನ್ನ ಬಳಿ ಸಾಕ್ಷಿ ಇದೆ, ನಾನು ಬೇಕಾದ್ರೆ ಹೇಳ್ತೀನಿ, ಮಾಹಿತಿ ಕೊಡ್ತೀನಿ ಅಂದಾಗ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ರಾಷ್ಟ್ರದ ಬಿಜೆಪಿ ನಾಯಕರೆಲ್ಲ ಆತ ಸುಳ್ಳು ಹೇಳ್ತಾ ಇದ್ದಾರೆ, ಬೇಕಾದ್ರೆ ಆ ಬಾಂಬ್ ಬ್ಲಾಸ್ಟ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಈಗೇನು ಹೇಳ್ತಾರೆ ಹಾಗಾದ್ರೆ ಬಿಜೆಪಿ ಅವರು? ರಾಮ್, ಈಗ ಬಿಜೆಪಿ ಅವರ ವಿರುದ್ಧ ಕಾಂಗ್ರೆಸ್ ಅವರು ಏನೇ ಆರೋಪ ಮಾಡ್ಬೋದು, ಆದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಅದು ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಬಿಜೆಪಿ ಅವರಲ್ಲ. ಚುನಾವಣಾ ನಡೆಸುವಂಥದ್ದ ಜವಾಬ್ದಾರಿ ಹೊತ್ಕೊಂಡಿರುವಂಥದ್ದು ಚುನಾವಣಾ ಆಯೋಗ. ಹೀಗಾಗಿ ಚುನಾವಣಾ ಆಯೋಗ ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂಥ ಒಂದು ಆರೋಪ ಸರಿಯಾ ತಪ್ಪಾ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಈ ಕ್ಷಣಕ್ಕೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳು ಚುನಾವಣಾ ಆಯೋಗವನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಸಿಗ್ತಿಲ್ಲ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಮಾಧ್ಯಮಗಳಿಂದ ಸಿಗ್ತಾ ಇದೆ. ಹೀಗಾಗಿ ಸಹಜವಾಗಿ ಒಂದು ವೇಳೆ ಚುನಾವಣಾ ಆಯೋಗ ಇದೇ ರೀತಿಯಾಗಿ ಆರೋಪಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಮೌನಂ ಸಮ್ಮತಿ ಲಕ್ಷಣ ಅನ್ನುವಂಥ ರೀತಿಯಲ್ಲಿ, ಅಂದರೆ ನಾನು ಮೌನವಾಗಿದ್ದರೆ ಅದನ್ನು ಯಾವ ರೀತಿಯಾಗಾದರೂ ಬೇಕಿದ್ರೂ ಕೂಡ ಅರ್ಥೈಸ್ಕೊಳ್ಬೋದು. ಚುನಾವಣಾ ಆಯೋಗ ಬಾಯಿ ಬಿಚ್ಚದೇ ಇದ್ದರೆ, ತುಟಿ ಬಿಚ್ಚದೇ ಇದ್ದರೆ ಅದು ಸಹಜವಾಗಿ ಏನೋ ಲೋಪದೋಷಗಳು ಆಗಿದ್ದಾವೆ, ಹಾಗಾಗಿ ಚುನಾವಣಾ ಆಯೋಗ ಮಾತಾಡ್ತಿಲ್ಲ ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಈ ಆರೋಪಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ, ಒಂದು ವೇಳೆ ಚುನಾವಣಾ ಆಯೋಗ ಉತ್ತರ ಕೊಡದೇ ಇದ್ದರೆ ಕಾಂಗ್ರೆಸ್ ಈ ಪ್ರಕರಣವನ್ನು ಹೈಕೋರ್ಟ್ ಇಲ್ಲವೇ ಸುಪ್ರೀಂ ಕೋರ್ಟ್, ಸಹಜವಾಗಿ ಇದು ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರೋದ್ರಿಂದ ಸಹಜವಾಗಿ ಸುಪ್ರೀಂ ಕೋರ್ಟ್ ಮೊರೆಯನ್ನು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಹೋಗಬಹುದು. ಆ ಸಂದರ್ಭದಲ್ಲಿ ಕೋರ್ಟ್ಗಳು ಕೊಡುವಂತಹ ಒಂದು ತೀರ್ಪುಗಳು ಎಷ್ಟು ಮಹತ್ವವನ್ನು ಪಡ್ಕೊಳ್ತವೆ. ಅದಕ್ಕೂ ಮೊದಲೇ ಈಗ ಒಕ್ಕೂಟದಲ್ಲಿರುವಂತಹ ಅದು ಇಂಡಿ ಒಕ್ಕೂಟ ಆಗಿರ್ಬೋದು, NDA ಒಕ್ಕೂಟ ಆಗಿರ್ಬೋದು, ಒಂದು ವೇಳೆ ಇದು ಬಹಳಷ್ಟು ತೀವ್ರ ಮುಜುಗರ ಆಗುತ್ತೆ ಅನ್ನೋದೇ ಆದರೆ ಯಾವ್ಯಾವ ಒಕ್ಕೂಟವನ್ನು ಯಾರು ಬದಲಾಯಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಿಜೆಪಿ ಜೊತೆ ಈಗ ಗುರುತಿಸಿಕೊಂಡಿರುವಂತಹ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಪವನ್ ಕಲ್ಯಾಣ್ ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಇವರ ಒಂದು ಲೆಕ್ಕಾಚಾರಗಳೇನು, ಇವರ ಮುಂದಿನ ಹೆಜ್ಜೆಗಳೇನು ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ದಿನವೂ ಕೂಡ ಸುದ್ದಿ ಆಗುತ್ತೆ, ಚರ್ಚೆಗಳಾಗ್ತವೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಒಂದು ವೇಳೆ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದ್ದೆ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳು ಆದರೂ ಕೂಡ ಆಶ್ಚರ್ಯ ಇಲ್ಲ. ರಾಮ್, ಎಸ್ ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ. ಇಡೀ ದೇಶಕ್ಕೆ ಆಗಿರುವಂಥ ಮೋಸ ಇದು. ಈ ರೀತಿಯಾಗಿ ಮತಗಳ್ಳತನ ಆಗುತ್ತೆ. ಒಂದಾ ಎರಡ ಲೆಕ್ಕ ನೋಡ್ತಾ ಇದ್ರೆ ಅಯ್ಯಪ್ಪ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವ ನಾವು ಅಂತ ಅನಿಸ್ಬಿಡುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಗಳ್ಳತನ ಆಗಿದೆ. ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಹೋಗಿ ಮತವನ್ನು ಚಲಾವಣೆ ಮಾಡಿ ಬರ್ತಾನೆ. ಈಗ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಅದಾದ ನಂತರ ಹೇಳಿದಾಗ ಇಷ್ಟೆಲ್ಲ ಆಶ್ಚರ್ಯಕರ ಸುದ್ದಿ ಹೊರಗಡೆ ಬರ್ತಾ ಇರೋದು.